ಪೊಲೀಸ್ ಅವರು ಬಂದು ಕಾವೇರಿಯನ್ನು ಕರೆದುಕೊಂಡು ಹೋಗ್ತಾರೆ, ಆದರೆ ನಿಜವಾದ ಪೊಲೀಸರು ಆಗಿರೋದಿಲ್ಲ. ಫುಲ್ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ರಾಣಿ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಕಾವೇರಿಯವರು ಮತ್ತೆ ಜೈಲಿಗೆ ಹೋಗ್ತಾ ಇರ್ತಾರೆ. ಅದಕ್ಕೆ ರಾಣಿ ತುಂಬಾ ಧೈರ್ಯ ಕೂಡ ಹೇಳ್ತಾ, ಅಮ್ಮ ನೀನು ಯಾವುದೇ ಕಾರಣಕ್ಕೂ ಅಳಬೇಡಮ್ಮ ಅಂತ ಅಮ್ಮನಿಗೆ ಕಾವೇರಿಗೆ ತುಂಬಾ ಧೈರ್ಯ ತುಂಬ್ತಾ ಇರ್ತಾರೆ. ಹಾಗೆ ಕಾವೇರಿಯವರು ಕೂಡ ನಿನ್ನನ್ನು ಮಾಮ ಹಾಸ್ಟೆಲ್ಗೆ ಹಾಕ್ತಾರಮ್ಮ, ಯಾವುದೇ ಕಾರಣಕ್ಕೂ ಅಳಬೇಡ, ಒಬ್ಬಳೇ ಇದ್ದೀನಿ ಅಂತ ಹೇಳಿಬಿಟ್ಟು ಅಳಬೇಡಮ್ಮ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸರಿ ಅಮ್ಮ, ನಾನು ಖುಷಿಯಾಗಿರ್ತೀನಿ, ನೀನು ಮತ್ತೆ ಬರ್ತೀಯಲ್ಲ ಅಮ್ಮ ಅಂತೇಳ್ಬಿಟ್ಟು ಇಲ್ಲಿ ರಾಣಿ ಕೇಳ್ತಾರೆ. ಹ್ಞೂನಮ್ಮ ಬರ್ತೀನಿ, ಮಾಮ ಹೇಳಿರೋರು ತಾನೇ ಇರೋಕ್ಕೂ ತುಂಬ ಕಾಡಿಸ್ಬೇಡ ಮಾಮನಿಗೆ, ಆಯಿತಾ ಅಂತ ಹೇಳ್ಬಿಟ್ಟು ರಮಿಸಿ ಹೋಗ್ತಾರೆ. ಆದರೆ ಪೊಲೀಸ್ ಅವರು ಬಂದಿರ್ತಾರೆ ಕಾವೇರಿ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ, ಆದರೆ ನಿಜವಾದ ಪೊಲೀಸರು ಆಗಿರೋದಿಲ್ಲ. ಅವ್ರಿಗೆ ಅಪೋಸಿಟ್ ಮ್ಯಾನ್ ಆಗಿರೋ ಅಂಥವ್ರು ಬಂದುಬಿಟ್ಟು ಪೊಲೀಸ್ ವೇಷ ಹಾಕ್ಕೊಂಡು ಬಂದಿರ್ತಾರೆ. ಇಲ್ಲಿ ಕಾವೇರಿ ಕೂಡ ಹೋಗ್ತಾಳೆ. ಹೋದ ತಕ್ಷಣ ನೆಕ್ಸ್ಟನೇ ಅಯ್ಯೋ ಕಾವೇರಿ ಅವ್ರು ಎಲ್ಲಿದ್ದಾರೆ, ಅವ್ರನ್ನ ಕಳಿಸ್ಕೊಡಿ ಅಂತೇಳಿ ಸತ್ಯನ ಕೇಳ್ತಾರೆ. ಸತ್ಯ ಅವರು ಹೇಳ್ತಾ ಇರ್ತಾರೆ, ಇಲ್ಲ ಆವಾಗಲೇ ಕರ್ಕೊಂಡು ಹೋದ್ರಲ್ಲ ಪೊಲೀಸ್ ಅವರು ಬಂದು ಅಂತ ಹೇಳ್ತಾ ಇರ್ತಾರೆ. ಇಲ್ಲ ನಿಜವಾಗ್ಲೂ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತಂದಾಗ, ಇಲ್ಲ ನಾನು ನಿಜಾನೇ ಹೇಳ್ತಾ ಇದ್ದೀನಿ, ಬೇರೆ ಯಾರೋ ಪೊಲೀಸರು ಬಂದು ಕರ್ಕೊಂಡು ಹೋದರು ಅಂತ. ಅಷ್ಟಾದರೂ ರಾಣಿ ಕೂಡ ಕೇಳಿರ್ತಾರೆ, ನೀವು ಯಾರು ಬೇರೆದವ್ರು ಪೊಲೀಸ್ ಥರ ಕಾಣ್ತಾ ಇದ್ದೀರಲ್ಲ ಅಂತ. ಇನ್ನೊಂದು ಎಪಿಸೋಡನ್ನು ಹಾಕ್ತೀನಿ. ಥ್ಯಾಂಕ್ ಯು.